ಇಂಡಿಗೋ ಏರ್ಲೈನ್ಸ್ ಬಳಿಕ ಇದೀಗ ಏರ್ ಇಂಡಿಯಾ ಎಡವಟ್ಟನ್ನು ಮಾಡಿಕೊಂಡಿದೆ. ಏರ್ಲೈನ್ಸ್ ಎಡವಟ್ಟಿನಿಂದ ನೇಪಾಳ ಪ್ರವಾಸ ಮೊಟಕು ಆಗಿರುವಂಥದ್ದು. ಏರ್ಪೋರ್ಟ್ನಲ್ಲಿ ಕುಳಿತಿದ್ದ ಪ್ರಯಾಣಿಕರಿಂದ ಪ್ರೊಟೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರೊಟೆಸ್ಟ್ ಆರಂಭ ಆಗಿದೆ. ಏರ್ ಇಂಡಿಯಾ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಗೋ ಏರ್ಲೈನ್ಸ್ ಬಳಿಕ ಇದೀಗ ಏರ್ ಇಂಡಿಯಾ ಕೂಡ ಮಹಾ ಎಡವಟ್ಟನ್ನು ಮಾಡಿದೆ. ತಪ್ಪಿದ್ದೆಲ್ಲ ಪ್ರಯಾಣಿಕರಿಗೆ ಸಂಕಷ್ಟ. ಇವುಗಳು ಮಾಡುವಂತಹ ಎಡವಟ್ಟಿನಿಂದಾಗಿ ಏರ್ ಇಂಡಿಯಾ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ಬೆಳಗ್ಗೆ 10ಕ್ಕೆ ಕಠ್ಮಂಡುವಿಗೆ ತೆರಳಿದಂತಹ 170 ಪ್ರಯಾಣಿಕರು ನೇಪಾಳದ ಕಠ್ಮಂಡುಗೆ ಹೋಗಿ ಲ್ಯಾಂಡ್ ಆಗದೆ ಫ್ಲೈಟ್ ವಾಪಸ್ ಆಗಿದೆ. 2 ಬಾರಿ ಕಠ್ಮಂಡುಗೆ ಕರ್ಕೊಂಡು ಹೋಗಿ ಲ್ಯಾಂಡ್ ಮಾಡದೆ ವಾಪಸ್ ಆಗಿದೆಯಂತೆ. ವಿಮಾನ ಲ್ಯಾಂಡ್ ಆಗದೆ ಲಕ್ನೋದಲ್ಲಿ ಲ್ಯಾಂಡಿಂಗ್ ಆಗಿದೆ. ಲಕ್ನೋದಲ್ಲಿ ಪ್ರಯಾಣಿಕರನ್ನ ಫ್ಲೈಟ್ನಲ್ಲೇ ಕೂರಿಸಿರ್ತಾರೆ ಸಿಬ್ಬಂದಿ. ಕಾದು 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 ಸುಸ್ತಾಗಿ ಪ್ರಯಾಣಿಕರು ಇದೀಗ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮೂವತ್ತು ತಾಸು ಫ್ಲೈಟ್ನಲ್ಲೇ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಪ್ರೊಟೆಸ್ಟ್ ಆರಂಭ ಆದ ತಕ್ಷಣ ಬೆಂಗಳೂರಿಗೆ ಫ್ಲೈಟ್ ಅನ್ನ ವಾಪಸ್ ಕರೆತರಲಾಗಿದೆ. ಫ್ಲೈಟ್ ವಾಪಸ್ ಹಿನ್ನೆಲೆ ಇಮಿಗ್ರೇಷನ್ ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪ್ರವಾಸ ಇಲ್ಲದೆ ಹಣ ಮತ್ತೆ ಸಮಯ ವ್ಯರ್ಥ ಅಂತೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಬಳಿಕ ಇದೀಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಡೌನ್ ಡೌನ್. ಈಗ ಸಮಯ 5 ಗಂಟೆ ಆಗಿದೆ. ಬೆಳಿಗ್ಗೆ ನಮ್ಮನ್ನ 8 ಗಂಟೆಗೆ ಹೋಟೆಲ್ ಚೆಕ್ಔಟ್ ಮಾಡಿ ಭಾಗವಾದದಲ್ಲಿ ಅಲ್ಲಿ ಯಾವುದೇ ತಿಂಡಿ ಮತ್ತೆ ಕೂಡ ಅವರು ಬಹಳಷ್ಟು ಕಿವಿ ಕೊಡಿದಿರ ವಯಸ್ಸಾದವರು ಇದ್ದಾರೆ. 80 ವರ್ಷ 75 ವರ್ಷದವರು, ಬಹಳ ಶುಗರ್ ಪೇಷಂಟ್ಗಳು, ಬೇರೆ ಇತರ ಪ್ರಾಣಿಗಳ ನಾವೀಗ ಸುಮಾರು 170 ಜನ ಇದ್ದೀವಿ. ಯಾವುದೇ ರೆಸ್ಪಾನ್ಸ್ ಮಾಡಿದ್ರೆ ಈಗ ಕೂಡ ತಂದು 45 ನಿಮಿಷ ಆಯ್ತು ಲಕ್ನೋದಲ್ಲಿ ಲ್ಯಾಂಡಿಂಗ್ ಮಾಡಿ. ಯಾವುದೇ ನಮ್ಮ ಬಗ್ಗೆ ಕಾಳಜಿ ತೋರಿಸಿದ್ರ ಬರೀ ವಾದ ವಿವಾದಗಳಿಗೆ ಎಡೆ ಮಾಡ್ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಪ್ಯಾಸೆಂಜರ್ಸ್ ಕೂಡ ಬಹಳ ಗಲಾಟೆ ಮಾಡುವಂತ ಕೆಲಸದಲ್ಲಿ ಇಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಪರದಾಟದ ಸ್ಥಿತಿಯಲ್ಲಿ ಇರೋದು ಚಿಂತಾನಚಿತ್ತಿಯಾಗಿದೆ. ಇದು ಬೇಸರ ಸಂಗತಿ ಒಂದು ಕಡೆ ಆದ್ರೆ, ಒಂದು ಕಡೆ ಬಹಳಷ್ಟು ತಲೆ ಕೆಡಿಸ್ಕೊಂಡು ಇದನ್ನೆಲ್ಲ ಕೂಡ ಯೋಚನೆ ಮಾಡ್ತೀರಾ ಈ ನಿರ್ಲಕ್ಷ್ಯ ಧೋರಣೆ ಮಾಡ್ತಾ ಇರೋಂಥದ್ದು. ಈ ಒಂದು ಏರ್ಲೈನ್ಸ್ ನ ನಿರ್ಲಕ್ಷ್ಯ ಧೋರಣೆ ಸರಿಯಾಗಿ ಇಲ್ಲ ಅಂತೇಳಿ ಬಹಳಷ್ಟು ಜನ ಜಗಳ ಮಾಡ್ತಾ ಇರೋದು. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಡೌನ್ ಡೌನ್. ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಡೌನ್ ಡೌನ್. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯೋ. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಆಕ್ರೋಶ ಭರಿತರಾಗಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಪ್ರಯಾಣಿಕರು ಹೇಳ್ತಾ ಇದ್ರು, ವಯಸ್ಸಾದವ್ರ ಜೊತೆಗಿದ್ದಾರೆ. ಬೆಳಗ್ಗೆ ನಾವು 8 ಗಂಟೆಗೆ ಫ್ಲೈಟನ್ನು ಹತ್ತಿದ್ದು, 5 ಗಂಟೆ ಆದರೂ ಕೂಡ ನಾವು ಇಲ್ಲೇ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು 30 ತಾಸು ಫ್ಲೈಟಲ್ಲೇ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ನಿಜಕ್ಕೂ ಕೂಡ. ನಮಗೆ ಬೇಕಾದಂತಹ ತಿಂಡಿ ತಿನಿಸುಗಳು ಕೂಡ ಅಂದರೆ ಅಲ್ಲಿ ಏನು ಸಿಗುತ್ತೋ ಅದನ್ನೇ ತಿನ್ಕೊಂಡಿರಬೇಕು. ಸೊ ವಯಸ್ಸಾದವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏನಾದರೂ ಕ್ಯಾರಿ ಮಾಡಿದ್ರು ಅಂತ ಅಂದರೆ ಓಕೆ, ಅದಿಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಪ್ರವಾಸನೂ ಇಲ್ಲ, ಜೊತೆಗೆ ಕೊಟ್ಟಂತಹ ಹಣ ಕೂಡ, ಆ ಫ್ಲೈಟ್ ಟಿಕೆಟ್ ಚಾರ್ಜ್ ಕೂಡ ವಾಪಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಆಕ್ರೋಶವನ್ನ ಪ್ರಯಾಣಿಕರು ಹೊರ ಹಾಕ್ತಾ ಇರುವಂಥದ್ದು. ಏರ್ಲೈನ್ಸ್ ಮಾಡಿರುವಂತಹ ದೊಡ್ಡ ಎಡವಟ್ಟು. ಈ ಪರದಾಟಗಳು ತಪ್ತಾನೇ ಇಲ್ಲ. 2 ಸಲ ಲಕ್ನೋಗೆ ಹೋಗಿ ವಾಪಸ್ ಬಂದಿರುವಂಥದ್ದು. ಸಿಕ್ಕಾಪಟ್ಟೆ ಆಕ್ರೋಶ ಭರಿತರಾಗಿದ್ದಾರೆ. ಮೊನ್ನೆ ಬೆಳಗ್ಗೆ 10ಕ್ಕೆ ಕಠ್ಮಂಡುಗೆ ತೆರಳಿರ್ತಾರೆ. 170 ಜನ ಪ್ರಯಾಣಿಕರಂತೆ. ನೇಪಾಳದ ಕಠ್ಮಂಡುಗೆ ಹೋಗಿ ಲ್ಯಾಂಡ್ ಆಗದೆ ಫ್ಲೈಟ್ ವಾಪಸ್ ಬಂದಿದೆ. ಲಕ್ನೋದಲ್ಲಿ ಲ್ಯಾಂಡಿಂಗ್ ಆಗಬೇಕಿತ್ತು, ಅಲ್ಲೂ ಕೂಡ ಆಗಿಲ್ಲ. ಮತ್ತೆ ಫ್ಲೈಟ್ನಲ್ಲೇ ಕೂರಿಸಿದ್ದಾರೆ ಲಕ್ನೋದಲ್ಲಿ. ಹೇಳಿ